ಗುಡ್ಡದ ವಾರ್ಯಾಗ ಗುಗ್ಗಳ ಹೊಗಿಯದ್ದು ಅಪ್ಪ ಬಸವಣ್ಣನವರ ಶಿವಪೂಜೆ. ಅಪ್ಪ ಬಸವಣ್ಣನವರ ಶಿವಪೂಜೆ ನಡೆದಾಗ ಆಕಾಶದ ಗಂಟೆ ನುಡಿದಾವು. ಹೌದು ಹುಡುಗ್ರ. ನಮಸ್ಕಾರ ಅಶೋಕ್ ನಮಸ್ಕಾರ ರೀ ಬಸವಣ್ಣವ್ರ. ಏನ್ರಿ ಆಧುನಿಕ ಕಾಲದಾಗನು ಹಳೆ ಹಾಡ ಒಳ್ಳೆ ಚಾಯ್ಸ್ ಮಾಡಿರಲ್ಲ. ಯಾಕಂದ್ರಿ ಆಧುನಿಕ ಕಾಲದಾಗ ಹಳೆ ಹಾಡುಗಳನ್ನ ಜನಪದ ಹಾಡುಗಳನ್ನ ಹಾಡೋದ ಈಗ ಮಹತ್ವ ಬಂದೈತ್ರಿ. ಹೌದ್ ಹೌದು. ಯಾಕ ಅಂತ ಹೇಳ್ಬೇಕಂದ್ರಿ ಹಳಿ ಪದ್ಧತಿ ಬಾಳ್ ಚಲೋ ಐತ್ರಿ. ಬಾಳ್ ಚಲೋ ಐತ್ರಲ್ಲ. ಈಗಿನ ಪದ್ಧತಿ ಈಗ ಏನ್ ಹೊಸದ ಎಲ್ಲ ಬಂದೈತಿ. ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಯುಕ್ತ ಆದಂತಹ ಇವೆಲ್ಲ ತಿಲ್ಲ ಹತ್ತಿದಿಲ್ಲ. ಜವಾರಿ ಅನ್ನುವಂಥದ್ದೆಲ್ಲ ಹೋಗಿಬಿಟ್ಟೈತಿ. ಆಗಿನ ಕಾಲದಾಗ ಹಿರಿಯರ್ ನಮ್ಮ ಅಜ್ಜಿ ಅದು ಮಾಡ್ತಿದ್ರು ಅಡಿಗೆ. ಎಂತ ರುಚಿ ರೀ. ಹುಳುಬಾಣ್ ಮಾಡ್ರಿ 8 ದಿವಸ ಕಟ್ತಿದಿಲ್ಲ ಅದ್ರಾಗ. ಹೌದ್ರಿ. ಈಗಿನವ್ರ ಅನ್ನದಾಗ ಹುಳುಬಾಣ ಮಾಡಿದಿರ್ತಾರ. ಅನ್ನ ಮಾಡ್ತಾರ, ಅದ್ರಾಗ ಮಸಾಲ ಹಾಕಿ 4 ಬೆಳ್ಳುಳ್ಳಿ ಹಾಕಿಬಿಟ್ರ ಹುಳುಬಾಣ ಆಗ್ತಾರ. ಅವಾಗಿನವ್ರು ಅಟ್ಟು ಮಾಡ್ತಿದ್ರು. ಅದನ್ನ ಕುದಿಸಿ ಮಾಡಿ ಹುಳುಬಾಣ ಮಾಡಿ ಇಟ್ರ ಅದು ವಾಸ ಬರ್ತೈತ್ರಿ, ಘಮ ಘಮ. ಅಂತ ತಿಂದ್ರ ಪುಂಡಿ ಪಲ್ಯ ಆಗ್ಲಿ ರಟ್ಟಾಗ ಶಕ್ತಿ ಬರ್ತೈತಿ ರೈತ ಜನರಿಗೆ. ರೈತರು ಹಗಲ್ ರಾತ್ರಿ ದುಡಿತಿದ್ರ. ಈಗ ಎಲ್ಲಿ ಉಳ್ದೈತ್ರಿ? ಎಲ್ಲಿ ಏನು ಹೇಳುದು. ಅದಕ್ಕೆ ಈಗ ಯಾಕೆ ನಾ ಜನಪದ ಕಲೆ ಯಾಕೆ ಹೆಚ್ಚು ಪ್ರಯತ್ನ ಮಾಡಾಕತ್ತಿದೀವಿ ಅಂದ್ರ ಹಳಿದ್ ಮತ್ತೆ ನಮಗ್ ಮರುಕಳಿಸ್ಬೇಕ್ರಿ. ಈಗೆಲ್ಲಾ ಮಷಿನರಿ ಬಂದವ್ರಿ. ಮಷಿನರಿ ಬರೋದ್ರಿಂದ ಏನಾಗೈತಿ, ಎಲ್ಲಾ ರಾಶಿ ಮಾಡೋದ್ ಬಿಟ್ರು. ಅರಿಶಿನ ಕುದಿಸೋದು ಎಲ್ಲ ಕುಕ್ಕರ್ಗಳು ಬಂದು ಹಾಡೋದ್ ಬಿಟ್ರು. ಅರಿಶಿನ ಕುದಿಸುವ ಬೆಳತಕ್ಕ ಹಾಡ್ತಿದ್ವಿ. ಯಾವ ಹಾಡುಗಳು ನಾವು ಕಲಿತಿದ್ವಿ. ಈಗ ಹಂತಿ ಹಾಡ, ಲವಣಿ ಹಾಡ, ಲವಣಿ ಹಾಡ, ಹಂತಿ ಹಾಡ ಹಾಡ್ತಿದ್ರು. ಕಣದಾಗ ಹಾಡ್ತಿದ್ರು. ರಾಶಿ ಇವೆಲ್ಲ ತುಳಿಸ್ತಿದ್ರಲ್ಲ ದನಕರುಗಳಿಂದ. ರಾಶಿ ಇದನ್ನ ಅದೇನಲ್ಲ ಹಂತಿ ಕಟ್ಟಿ ಹಂತಿ ಕಟ್ಟಿ ತಿರುವಿ ಆ ರಾಶಿ ಮಾಡ್ತಿದ್ರ. ರಾತ್ರಿ ಬೆಳತಕ್ಕ ಗಾಳಿ ಬಿಡ್ತಂದ್ರಿ ನಾಲಿಗೆ ಹಚ್ಚಿ ತೂರು. ಮೆಟ್ನಾಲಿಗೆ ಹಚ್ಚಿ ಬೆಳತಕ್ಕ ಗಾಳಿ ಬಿಡ್ತಂದ್ರೆ ಎಲ್ಲಾ ಬಾಜು ಆಜು ಅಣ್ಣ ರಾಶಿ ಮಾಡ್ದೈತಿ. ಅವ್ರದ್ದು ಮಂದಿದೈತಿ ಅಂದ್ರ ತಿಳ್ಕೊತಿದಿಲ್ಲ ಅವ್ರ. ನಮ್ದೈತಿ ತಿಳ್ಕೊಂಡು ಎಲ್ಲಾರು ಓಡಿ ಬಂದ್ ರಾಶಿ ಮಾಡಿ ಕೊಟ್ಟು ಹೊಕ್ಕಿದ್ರು. ಗಾಳಿ ಬಿಟ್ಟಾಗ ತುರ್ಕೋತ ಅನ್ನುವಂತ ಮಾತು ಅಲ್ಲಿ ಹುಟ್ಟಿದ್ದದ. ಅದಕ್ಕ ಅದ ಈಗ ಏನ್ ಉಳ್ದತ್ರಿ ಅದ? ಏನು ಇಲ್ಲ. ಏನು ಮಿಷನರಿ ಬಂದವು, ಯಾವ್ದು ಹಾಡವ್ರು ಇಲ್ಲ. ಬಿಸುಕಲ್ ಮೇಲೆ ಹಾಡ್ತಿದ್ರ ಹೆಣ್ಮಕ್ಳು. ಹೆಂಗ್ ಹಾಡ್ತಿದ್ರ ಅವ್ರು? ಬಿಸುಕಲ್ ಮೇಲೆ ಹಾಡಿದ್ರೆ ಅಜ್ಜಿ ಹಾಡ್ಲಾಯ್ತಿಳ ಅಂದ್ರ ಮೊಮ್ಮಗಳು ತಿಳ್ಕೊತಿಳ, ಮಗಳು ತಿಳ್ಕೊತಿಳ. ಏನ್ ಸಂದೇಶಗಳು ಅಂತ ಕಲ್ಕೊತಿದ್ರಿ. ಮಣಿ ಅವಾಗ ಕುಟುಂಬದವ್ರ ಹೆಣ್ಮಗಳಿಗೆ ಏನ್ ಹಿಂಗ ತವ್ರ ಗಂಡ ಮನ್ಯಾಗ ಹಿಂಗ್ ನಡಿಯುವ ಅಂತ ಹೇಳಿ ತವ್ರ ಮನ್ಯಾಗ ಹೇಳಿ ಕಳಿಸೋದ್ರ ಜरूरत ಇರ್ತಿದ್ದಿಲ್ಲ. ಹಾಡಿನ ಮೂಲಕ ಎಲ್ಲ ಸಂದೇಶ ಬಂದ್ಬಿಡ್ತದೆ. ಹೆಂಗ್ ಹಾಡ್ತಿದ್ರ ಅಂದ್ರೆ ಅವ್ರ ಅತ್ತೆ ಮಣಿಯಾಗ ಬಾಳಮ್ಮ ಅಂತ ಹೇಳಿ, ಅತ್ತೆ ಮಾವರಿ ಗಂಜಿ ಸುತ್ತೇಳು ನರಿ ಗಂಜಿ, ಮತ್ತ ಊರ ಹಿರಿಯರಿ ಗಂಜಿ, ಮತ್ತೆ ಊರ ಹಿರಿಯರಿ ಗಂಜಿ, ಮತ್ತ ಹಿಂಗ ಹಾಡಿ ಅತ್ತೆ ಮನ್ಯಾಗ ಬಾಳಮ್ಮ ಅಂತ ಹೇಳಿ ಹಿಂಗ್ ಹಾಡ್ತಿದ್ರು. ಅದನ್ನ ತಿಳ್ಕೊಂಡ ಹಿಂಗ ಅತ್ತೆ ಮನ್ಯಾಗ ನಮ್ಮ ಅವ್ವ ಹಾಡ್ತಾಳ, ಅತ್ತೆ ಮನ್ಯಾಗ ಬಾಳ್ಬೇಕಲ್ಲ ಅಂತ ಹೇಳೋದು ಅವರು ಬರ್ತಿತ್ತು. ಈಗ ಎಲ್ಲಿ ಉಳ್ದೈತ್ರಿ ಅದ? ಏನೆಲ್ಲ ಹೇಳಿ ಕಳ್ಸರು. ಈಗ ಕಳ್ಸೋದ್ ಮಾತಾ ಇಲ್ಲ, ಸಂದೇಶಗಳ ಇಲ್ಲ. ಎಲ್ಲಾ ಮೀಡಿಯಾ ಬಂದ ಅದನ್ನ ನೋಡುವಾಗ ಈಗ ಸಂದೇಶಗಳು ಬೇಕಾಗ್ಯಾವು. ಅಂತ ಸಂದೇಶಗಳು, ಅಂತ ಹಾಡುಗಳ ಶೋಭಾನ್ ಪದಗಳು ಹಾಡ್ತಿದ್ರು. ತಾಯಂದ್ರ ಮದ್ವಿ ಒಳಗ ಹಾಡ್ತಿದ್ರು. ಅಂತವ್ರನ್ನ ಈಗ ಹಾಡ್ಕೋತನ ನಮ್ಮ ಕಾಯಕದೊಂದಿಗೆನ ಈ ಹಾಡ್ಬೇಕು. ಕಾಯಕದೊಂದಿಗೆ ಹಾಡಿ ದಣು ನಿವಾರಿಸ್ಕೊತಿದ್ರಿ. ಹೌದಲ್ರಿ? ಆ ಹಾಡಿನೊಳಗ ಅವ್ರ ದಣು ಮರ್ತ್ ಹೋಗಿತ್ತು. ಈಗ ಅದಕ್ಕ ನಾವು ಈ ಕಾಯಕದೊಂದಿಗೆನ ಹಾಡುನಪ್ಪ. ಪ್ರತಿ ಎಪಿಸೋಡ್ದಾಗ ಒಂದೊಂದು ಸಲ ಹಿಂತಾವ್ ಹಾಡವ್ರನ್ನ ತಂದ ತಾಯಂದ್ರ ಹೆಣ್ಮಕ್ಳು ಏನದಾರಲ್ಲ ಒಳ್ಳೆ ಹಾಡುಗಾರರ, ಒಳ್ಳೆ ಸೌಮಾನ್ ಪದಗಳ ಹಾಡವ್ರ, ಬಿಸುಕಲ್ ಮೇಗಿನ ಹಾಡವ್ರ ಅಂತವ್ರನ್ನ ತಂದ ಅಡಿಗೆ ಮಾಡಾಕ ಅವ್ರನ್ನ ತಂದ್ ಕಿಸಿಂದ ಅವ್ರ ಆಯಿ ಮುತ್ಯ ಅಜ್ಜಿ ಕಲ್ಸಿರ್ತಾರಲ್ಲ. ಅಜ್ಜಿ ಕಲಿಸಿದ ಈ ನಮ್ಮಲ್ಲಿ ನೀಲವಾಯಿ ಅನ್ನಕ್ಕೆ ಒಬ್ಳು ಇದ್ರು. ಅವ್ರಿಗೆ 3-4 ಪದಾರ್ಥ ಬರೀ ಕೊಟ್ರೆ ಸಾಕು. ಮಸಾಲೆ ಅದು ಅಡಿಗೆ ಟೇಸ್ಟ್ ಏನ್ರಿ ಅಕ್ಕಿ ಕೈಗುಣ ಮತ್ತ ಅವಕಿನ ಮಾಡ್ಬೇಕು. ಹಂಗ ಯಾರಿಗೆ ಬರ್ತಿದ್ದಿಲ್ಲ. ಅಂತ ಒಂದ್ ಕೈಗುಣ ಇದ್ದವ್ರನ್ನ ಒಳ್ಳೆ ಅಡಿಗೆ ಮಾಡೋರ್ನ ತಂದ ಅಡಿಗೆ ಮಾಡಿಸ್ಬೇಕು. ನಾವ ಅಡಿಗೆ ಮಾಡಿಸಿ ಅದನ್ನ ಸವಿ ರುಚಿ ತಿನ್ಸ್ಬೇಕು. 4 ಮಂದಿಗೆ ತಿನ್ಸ್ಬೇಕು, ನಾವು ತಿನ್ಬೇಕು. ಆ ಒಂದು ವಿಚಾರ ಬರ್ಲಿ ಎಲ್ಲರಿಗೂ. ಇನ್ನೊಮ್ಮೆ ಮರುಕಳಿಸಿ ಆ ಒಂದು ಕಾಲ ಆ ಜನಪದರು ಹೆಂಗ್ ಮಾಡ್ತಿದ್ರು. ಜನಪದ ಕಲೆ ಅನ್ನೋದು ನಮಗೆ ಹೆಂಗ್ ಬೆಳಿತ ಹೇಳ. ಜನಪದ ಕಲೆ ಅನ್ನೋದು ನಾವು ಕಾಲೇಜ್ಗಿದ್ದಾಗ SMS ಕಾಲೇಜ್ದಾಗ ಶೆಟ್ರನ್ ಅವ್ರು ಹತ್ನ್ಯಾಗ ಅದಾರ. ನಮ್ ಶೆಟ್ರ ಅವ್ರ SM ಲೆಟ್ರೆ ಅಂತ ಹೇಳಿ ನಮ್ ಕಾಲೇಜ್ ನಾವು ಇದ್ದಾಗ SM ಲೆಟ್ರೆ ಗುಲ್ಬರ್ಗಾ ಯೂನಿವರ್ಸಿಟಿ SM ಲೆಟ್ರೆ ಅಂತ ಹೇಳಿದ್ರು. ಅವ್ರ ಜನಪದ ಬಾಳ್ ತಜ್ಞರು ಅವ್ರು. ಅವ್ರ ಮನಿ ತುಂಬಾ ಮನಿಗ್ ಹೋದ್ವಿ ಗುಲ್ಬರ್ಗದ. ಅವ್ರ ಮನಿಗ್ ಹೋದಾಗ ಮನಿ ತುಂಬಾ ಜನಪದ ಕಲೆ ಬಗ್ಗೆನ ಪುಸ್ತಕ. ಅದಕ್ಕೆ ಅವ್ರು ಹೇಳ್ತಿರು ಜನಪದ ಅಂದ್ರೆ ಏನ? ಪಂಚ ಪಾಂಡವರು ಹಳ್ಳ ಕೊಳ್ಳಗಳನ್ನು ದಾಟಿದರು ಅಂತ ಹೇಳಿ ಇದು ನಮಗೆ ಈಜಿ ಗೊತ್ತಾಗ್ತದೆ.
ಹಾಗೆ ದಾಟುತ್ತಾ ಜನಪದಗಳನ್ನು ದಾಟಿದರು. ಜನಪದಗಳನ್ನು ದಾಟಿದವರು ಅಂದ್ರೆ ಹಳ್ಳಿಗಳನ್ನು ದಾಟಿದರು ಅಂತೇಳಿ ಹಿಂಗ ಅರ್ಥ ಆಗತ್ತೆ. ಇದು ಹೇಳಿ ಕೇಳಿ ಹಳ್ಳಿ ಕಲೆ, ಹಳ್ಳಿಗರು ಏನ್ ಮಾಡ್ತಾರಲ್ಲ ಅಡಿಗೆ ಮಾಡೋದು ಜಾನಪದ ಕಲೆ ಮುಂದ ಅದ್ರ ಸಲುವಾಗಿ ಈಗ ನಾವು ಅದನ್ನ ಕಲೆ ಉಳಿಸ್ಬೇಕಂತ ಹೇಳಿ ಒಂದು ಎಪಿಸೋಡ್ದಾಗ ಒಂದೊಂದ್ ಎರಡು ಹಾಡ ಹಾಡ್ಕೊತ ಇದನ್ನ ಅಡಿಗೆ ಸ್ಟಾರ್ಟ್ ಮಾಡಕಂತ ಹೇಳಿ ತಾಯಂದ್ರ ಬಂದಾರ ಹಾಡ್ಲಕ್ಕ ಅಡಿಗೆ ಮಾಡ್ಲಕ್ಕ ಅವರು ಹಾಡ್ತಾರೆ. ಮುಂದಿನ ಎಪಿಸೋಡ್ದಾಗ ಅವ್ರು ಹಾಡ್ಸೋಣ ಅವ್ರ ಕೈಲಿ. ಈಗ ಒಂದ್ ಎರಡು ನಾವು ಹಾಡೋಣ. ಈಗ ತಾಯಂದ್ರ ಬರಿವಾ ನೀವ ಎಲ್ಲ ಅಡಿಗೆ ರೆಡಿ ಮಾಡಕ್ ತಯಾರಾಗಿರೇನ್ವಾ? ತಯಾರಿದಿರಿಲ್ಲ ಬರ್ರಿ ಕಮಲಾಕ. ಶುದ್ಧ ಡಬಲ್ ಫಿಲ್ಟರ್ ಗಾಣದ ಎಣ್ಣೆ, ಸಾಸಿಮಿ, ಜೀರಿಗೆ, ಅರ್ಧ ಕುಟ್ಟಿದ ಮಸಾಲೆ ಪದಾರ್ಥಗಳು, ಇದು ಕರಿಬೇವು, ಕೊತ್ತಂಬರಿ, ಮೆಣಸಿಕಾಯಿ, ಗಜ್ರಿ, ಮುಂದ ಬಟಾಟೆ, ಟೊಮ್ಯಾಟೊ, ಇಷ್ಟೆಲ್ಲ ಮಾಡಿ ಇದು ಯಾವ್ದ ಅಡಿಗೆ ಮಾಡತ್ತಿದ್ ಗೊತ್ತಾತ ನಿಮಗೆ? ಇದ ವೆಜಿಟೇಬಲ್ ರೈಸ್ ಅಂದ್ರ ಮಸಾಲೆ ಹಣ್ಣು ಹಚ್ಚಿವಿಲ್ಲ ನಾವ, ಅದ ಮಸಾಲೆ ಹಣ್ಣ ಸ್ಪೆಷಲ್ ಮಸಾಲೆ ರೈಸ್. ಇದು ಸ್ಪೆಷಲ್ ಮಸಾಲೆ ರೈಸ್. ಶೇಂಗಾ ಕಾಳ, ರೈಸ್ ಸ್ವಚ್ಛ ಮಾಡಿದ ಅಕ್ಕಿ, ಉಪ್ಪು ಹಾಕ್ತಂಗೆ. ಹಂಗೈತಿ ಸ್ಪೆಷಲ್ ಭಾರಿ ರೈಸ್. ಸೂಪರ್. ಏನ್ ತರಕಾರಿ ಹಾಕ್ಯಾರ ಅದಕ್ಕ? ಎಷ್ಟ್ ನಮ್ನಿ ಭಾಳ ತರಕಾರಿ ಅದು. 5-6-8 ನಮ್ನಿ ತರಕಾರಿ ಹಾಕಿರಿ. ಭಾರಿ ಟೇಸ್ಟ್ ಆಗಿದೆ.